ಬಂಧುಗಳೇ ನಮಸ್ತೆ. ಒಂದು ಕಡೆಗೆ ಭಾರತದಲ್ಲಿ ದುರಂಧರ್ 2 ಮೂವಿ ವಿಜೃಂಭಿಸ್ತಾ ಇದೆ, ಥಿಯೇಟರ್ಗಳಲ್ಲಿ ಜನ ಕೂಡ ವಿಜೃಂಭಿಸ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಅಸ್ಸಾಂ ರಾಜ್ಯದ ಕಾಂಗ್ರೆಸ್ ಒಳಗಡೆಗೆ ಒಬ್ಬ ದುರಂಧರ್ ನುಸುಳು ಬಿಟ್ಟಿದ್ದಾರೆ. ಮತ್ತೊಂದು ವೆರಿ ಇಂಟರೆಸ್ಟಿಂಗ್ ಎಪಿಸೋಡ್ಗೆ ನಿಮಗೆ ಸ್ವಾಗತ ಬಯಸ್ತಾ ಇದ್ದೇನೆ. ಇನ್ನೂ ಯಾರು ಎಚ್ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಮಾಡಿಸಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಹೇಳಿ ಕೇಳಿ ಅಸ್ಸಾಂ ಯಾಕೆ ಈಗ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಮುಂದಿನ ತಿಂಗಳು ಚುನಾವಣೆ ಇದೆ, ಏನು ಪಂಚರಾಜ್ಯಗಳ ಚುನಾವಣೆ ಇದೆ, ಅದರಲ್ಲಿ ಅಸ್ಸಾಂ ಕೂಡ ಒಂದು. ಅಸ್ಸಾಮಲ್ಲಿ 2011ರವರೆಗೆ ಬಹಳಷ್ಟು ಕಾಲ, ಕೆಲವು ವರ್ಷ ಅಸ್ಸಾಂ ಗಣೇಶದ್ ಬಿಟ್ಬಿಟ್ರೆ ಬಹಳಷ್ಟು ವರ್ಷಗಳ ಕಾಲ ರಾಜ್ಯಭಾರ ಮಾಡಿದ್ದು ಕಾಂಗ್ರೆಸ್. 2016ರ ಚುನಾವಣೆಯಲ್ಲಿ ಅಧಿಕಾರ ಕಳ್ಕೊಂಡ ಮೇಲೆ ಮತ್ತೆ ತಲೆ ಎತ್ತಕ್ಕೆ ಆಗಿಲ್ಲ ಕಾಂಗ್ರೆಸ್ಗೆ. ನಿರಂತರವಾಗಿ 2 ಬಾರಿ ಬಿಜೆಪಿ ಸರ್ಕಾರಗಳು ಅಲ್ಲಿ ಫಾರಂ ಆದವು. ಮೊದಲ ಸರ್ಕಾರದಲ್ಲಿ ಬಿಜೆಪಿಯ ಸಬರಾನಂದ ಸೋನೋವಾಲ್ ಅವರು ಸಿಎಂ ಆಗಿದ್ರು. ಎರಡನೇ ಸರ್ಕಾರ ಅಂದರೆ ಕಳೆದ ಬಾರಿ ಹಿಮಂತ್ ಬಿಸ್ವಾ ಶರ್ಮಾ ಅವರು ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಈ ಬಾರಿಯೂ ಕೂಡ ಬಿಜೆಪಿ ಹಿಮಂತ್ ಬಿಸ್ವಾ ಶರ್ಮಾ ಅವರ ನೇತೃತ್ವದಲ್ಲಿ ಚುನಾವಣೆಗೆ ಹೋಗ್ತಾ ಇದೆ. ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಈ 5 ರಾಜ್ಯಗಳ ಚುನಾವಣೆಯಲ್ಲಿ ಯಾವುದಾದ್ರೂ ಒಂದು ರಾಜ್ಯದ ಚುನಾವಣೆಯನ್ನು ಘಂಟಾಘೋಷಣವಾಗಿ ಹೀಗೆ ರಿಸಲ್ಟ್ ಬರುತ್ತೆ ಅಂತೇಳಿ ಹೇಳ್ಬೋದು ಅಂತ ಹೇಳಿದ್ರೆ ಅದು ಅಸ್ಸಾಂ. ಬಿಜೆಪಿ ಅಭೂತಪೂರ್ವವಾದಂತಹ ಜಯ ಗಳಿಸಲಿದೆ ಅಂತೇಳಿ ಎಲ್ಲ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ. ಅಸ್ಸಾಮಲ್ಲಿರೋದು 126 ಸೀಟು. ಯಾಕೆ ಅಸ್ಸಾಂ ಇವತ್ತು ಭಾಳ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ, ನೋಡಿ, ಅಸ್ಸಾಮಲ್ಲಿ ಸುಮಾರು 30-35% ಪಾಪ್ಯುಲೇಷನ್ ಇರೋದು ಮುಸಲ್ಮಾನರದು. ಅದರಲ್ಲೂ ಕೂಡ ಭಾಳ ಹೆಚ್ಚು ಇರ್ತಕ್ಕಂಥವ್ರು ಬಾಂಗ್ಲಾದಿಂದ ನುಸುಳು ಬಂದಂತಹ ಬಾಂಗ್ಲಾದೇಶಿ ಮುಸ್ಲಿಮ್ಸು, ಅವ್ರನ್ನ ಮಿಯಾಗಳು ಅಂತ ಹೇಳ್ತಾರೆ. ಅಂದರೆ ಅಸ್ಸಾಂನ ಒರಿಜಿನಲ್ ಮುಸ್ಲಿಮ್ಸು ಇದ್ದಾರೆ, ಈ ಮಿಯಾಗಳು ಇದ್ದಾರೆ. ಈ ಮಿಯಾಗಳೇ ಒಂದು ಪೊಲಿಟಿಕಲ್ ಪಾರ್ಟಿ ಬೇರೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಒಬ್ಬ ಬಬ್ರುದ್ದೀನ್ ಅಜ್ಮಲ್ ಅಂತೇಳಿ AIUDF ಅಂತೇಳಿ ಒಂದು ಮುಸ್ಲಿಮರದೇ ಪೊಲಿಟಿಕಲ್ ಪಾರ್ಟಿ. ಅದರ ಬಹಳಷ್ಟು ಬೆಂಬಲಿಗರು ಈ ಮಿಯಾ ಮುಸ್ಲಿಮ್ಸ್ ಏನೇನೆ. ಆ ಬಬ್ರುದ್ದೀನ್ ಅಜ್ಮಲ್ ಅಂತ ಹೇಳಿ ಒಂದು ಕಂಪ್ನಿ ಇದೆ, ಏನು ಈ ಸೆಂಟ್ಗಳ ಮ್ಯಾನುಫ್ಯಾಕ್ಚರಿಂಗು, ಫ್ರಾಗ್ರೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ದು, ವರ್ಲ್ಡ್ ಫೇಮಸ್ಸು. ಸಾವಿರಾರು ಕೋಟಿ ದುಡ್ಡಿದೆ ಅವನ ಹತ್ರ. ಹಿಂದೆ ಇದು ಕಾಂಗ್ರೆಸ್ ಅಲೆಯಾಗಿತ್ತು, ಈ ಸರಿ ಕಾಂಗ್ರೆಸ್ ಮತ್ತು AIUDF ಸಪ್ರೇಟಾಗಿ ನಿಲ್ತಾ ಇದ್ದಾರೆ. ನಾನು ಯಾಕೆ ಈ ವಿಷಯ ಹೇಳ್ತಾ ಇದ್ದೆ ಅಂತ ಹೇಳಿದ್ರೆ, ಏನು ಅಸ್ಸಾಂನ ಡೆಮೋಗ್ರಫಿ ಇದೆ, ಅದರಲ್ಲಿ ಸುಮಾರು 30-35% ಮುಸ್ಲಿಮರು. ಇನ್ನು ಭಾಳಷ್ಟು ಏನು ಗುಡ್ಡಗಾಡು ಜನಸಂಖ್ಯೆ ಇದೆ, ಹಿಂದೂಗಳ ಜನಸಂಖ್ಯೆ ಇದೆ. ಇಲ್ಲಿ 3ನೇ ಬಾರಿ ಅಗ್ನಿ ಪರೀಕ್ಷೆಗೆ ಬಿಜೆಪಿ ಹೋಗ್ತಾ ಇದೆ. ವಿಷಯ ಏನು ಅಂತ ಹೇಳಿದ್ರೆ, ಏನು ಕಾಂಗ್ರೆಸ್ಸು ಅಳಿದುಳಿದು ಒಂದು ಸ್ವಲ್ಪ ಉಸಿರಾಡ್ತಾ ಇದೆ, ಅದರಲ್ಲಿ ಆ ಕಾಂಗ್ರೆಸ್ ಒಳಗಡೆಯೂ ಕೂಡ ಬಿಜೆಪಿ ಒಬ್ಬ ದುರಂಧರ್ ಒಳಗಡೆಗೆ ನುಗ್ಗಿರೋದು. ಏನಿದು ಅಸಲಿ ವಿಷಯ ಅಂತ ಹೇಳಿದ್ರೆ, ನೋಡಿ, ಕಳೆದ 2-3 ವರ್ಷದಲ್ಲಿ ತುಂಬ ಇಂಟ್ರೆಸ್ಟಿಂಗ್ ವಿಷಯಗಳು ಅಸ್ಸಾಮಲ್ಲಿ ನಡೆದವು. 2023ರಲ್ಲಿ ಏನು ಅಸ್ಸಾಮಲ್ಲಿ 126 ಸೀಟ್ಗಳಿದೆಯಲ್ಲ, 126 ಸೀಟ್ಗಳದ್ದು ಡಿಲಿಮಿಟೇಷನ್ ಆಯಿತು. ಅಂದರೆ ಕ್ಷೇತ್ರ ಪುನರ್ವಿಂಗಡಣೆ ಆಯಿತು. ಯಾವ ಆಧಾರದ ಮೇಲೆ ಮಾಡಿದ್ರು? 2011ರ ಸೆನ್ಸಸ್ ಇಟ್ಕೊಂಡು. ಅಲ್ಲಿವರೆಗೂ ಏನಾಗಿತ್ತು, ಏನು ಸುಮಾರು ಒಂದು 30-35% ಮುಸ್ಲಿಮ್ಸ್ ಇದ್ರಲ್ಲ, ಅವರು ಭಾಳಷ್ಟು ಕ್ಷೇತ್ರಗಳಲ್ಲಿ ವಿಂಗಡಣೆ ಆಗೋಗಿದ್ರು ಇಲ್ಲಿವರೆಗೂ. ಅಂದರೆ ಒಂದು ಕ್ಷೇತ್ರದಲ್ಲಿ 50,000, ಒಂದು ಕ್ಷೇತ್ರದಲ್ಲಿ 60,000, ಒಂದು ಕ್ಷೇತ್ರದಲ್ಲಿ 30,000, ಬಹಳಷ್ಟು ಕ್ಷೇತ್ರಗಳಲ್ಲಿ ಡಿಸೈಡಿಂಗ್ ಫ್ಯಾಕ್ಟರ್ ಅವರೇ ಆಗಿಬಿಟ್ಟಿದ್ರು. ಈ ಪುನರ್ವಿಂಗಡಣೆ ಆದಮೇಲೆ ಏನಾಯಿತು ಅಂತ ಹೇಳಿದ್ರೆ, ಅಷ್ಟೂ ಮುಸಲ್ಮಾನ್ ಪಾಪ್ಯುಲೇಷನ್ಗಳನ್ನ, ಬೇಜಾರು ಮುಸಲ್ಮಾನ್ ಪಾಪ್ಯುಲೇಷನ್ಗಳನ್ನ ಒಂದು 30-33 ಕಾನ್ಸ್ಟಿಟ್ಯೂನ್ಸಿಗೆ ಅವ್ರನ್ನ ರಿಸ್ಟ್ರಿಕ್ಟ್ ಮಾಡಲಾಯಿತು. ಅಂದರೆ ಯಾವ್ಯಾವ ಭಾಗಗಳಲ್ಲಿ ಮುಸಲ್ಮಾನರ ಬಾಹುಳ್ಯ ಇದೆ ಅವನ್ನೆಲ್ಲ ತೆಗೆದು ಅವನ್ನ ಕಾನ್ಸ್ಟಿಟ್ಯೂನ್ಸಿಗಳು ಮಾಡಿ ಸುಮಾರು 23-35 ಕಾನ್ಸ್ಟಿಟ್ಯೂನ್ಸಿಗಳು ಈಗ ಬಾಹುಳ್ಯ ಇರ್ತಕ್ಕಂಥ ಮುಸಲ್ಮಾನ್ ಬಾಹುಳ್ಯ ಇರ್ತಕ್ಕಂಥ ಕ್ಷೇತ್ರಗಳಾಗಿ ಪರಿವರ್ತನೆ ಆಗಿಬಿಟ್ಟಿದ್ದಾವೆ. ಮಿಕ್ಕವೆಲ್ಲವೂ ಕೂಡ ಅಂದರೆ ಸುಮಾರು 90 ಕ್ಷೇತ್ರಗಳು ಹಿಂದೂ ಡಾಮಿನೇಟೆಡ್ ಆಗೋಗಿದ್ದಾವೆ. ಅದರ ಅರ್ಥ ಏನು ಅಂತ ಹೇಳಿದ್ರೆ, ಈ ಏನು ಸುಮಾರು ಒಂದು 30 ಕ್ಷೇತ್ರ ಅವರೇಜ್ ತಗೋಬೋದು, ಈ 30 ಕ್ಷೇತ್ರದಲ್ಲಿ ಮುಸಲ್ಮಾನರ ಪಾಪ್ಯುಲೇಷನ್ ಎಷ್ಟಿದೆ ಅಂತ ಹೇಳಿದ್ರೆ, ಎಷ್ಟು ಡಾಮಿನೇಷನ್ ಇದೆ ಅಂತ ಹೇಳಿದ್ರೆ, ಅವರು ಓಟಾಗಿ ಗೆಲ್ಲಿಸೋ ಪಾರ್ಟಿ ಬಿಟ್ಟು ಬೇರೆ ಯಾರು ಅಲ್ಲಿ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ. ಅದರ ಅರ್ಥ ಬಿಜೆಪಿಗೆ ಅಲ್ಲಿ 1 ಸೀಟ್ ಕೂಡ ಬರೋದಿಲ್ಲ ಈ 30 ಕ್ಷೇತ್ರದಲ್ಲಿ, 30-35 ಕ್ಷೇತ್ರದಲ್ಲಿ. ಸೊ ಈಗ ಬಿಜೆಪಿಗೆ ಕೆಲಸ ಈಸಿ ಆಗ್ಬಿಟ್ಟಿದೆ. ಏನಕ್ಕೆ ಅಂತ ಹೇಳಿದ್ರೆ, ಅದು ಕಾನ್ಸಂಟ್ರೇಟ್ ಮಾಡೋದೇ 90 ಕ್ಷೇತ್ರದಲ್ಲಿ. ಬಹುಮತಕ್ಕೆ ಬೇಕಾಗಿರೋದು 64. ಬಿಜೆಪಿ ಹಿಂದೂ ಡಾಮಿನೇಟೆಡ್ ಕಾನ್ಸ್ಟಿಟ್ಯೂನ್ಸಿಗಳು ಈಗಾಗಿರೋದು ಸುಮಾರು 90-95 ಇಟ್ಕೊಳ್ಳೋಣ. ಸೊ ಹೀಗಾಗಿ ಅಲ್ಲಿ ರಿಸಲ್ಟ್ ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ಕಾಂಗ್ರೆಸ್ಗೆ ಅಥವಾ ಕಾಂಗ್ರೆಸ್ ಅಲಯನ್ಸ್ಗೆ ಪಕ್ಕ 30 ಸೀಟು. ಅಲ್ಲಿಂದ ಅವ್ರದ್ದು ಗಣಿತ ಶುರುವಾಗುತ್ತೆ, ಲೆಕ್ಕ ಶುರುವಾಗುತ್ತೆ. ಆದರೆ ಮುಂದಕ್ಕೆ ಎಲ್ಗೋಗಿ ನಿಂತ್ಕೊಳ್ಳುತ್ತೆ, ಅಲ್ಲೇ ನಿಂತ್ಕೊಳ್ಳುತ್ತೆ. ಇಲ್ಲಿ ನಾನು ಯಾಕೆ ಈ ದುರಂಧರ ವಿಚಾರವನ್ನು ಮಾತಾಡಿದೆ ಅಂತ ಹೇಳಿದ್ರೆ, ಈ 30 ಸೀಟು ಏನು ಕಾಂಗ್ರೆಸ್ ಗೆಲ್ಲುತ್ತಲ್ಲ, ಆ 30 ಟಿಕೆಟ್ಗಳನ್ನ, ಕಾಂಗ್ರೆಸ್ನ ಟಿಕೆಟ್ಗಳನ್ನ ಯಾರಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡೋದು ಹಿಮಂತ್ ಬಿಸ್ವಾ ಶರ್ಮಾ. ಆಶ್ಚರ್ಯ ಆಗ್ತಾ ಇದೆಯಾ ಕೇಳಿ,
ಎಸ್, ಬಿ ಜೆ ಪಿಯ ಮುಖ್ಯಮಂತ್ರಿ, ಬಿ ಜೆ ಪಿಯವರಿಗೆ ಟಿಕೆಟ್ ಕೊಡ್ತಾರೆ. ಜೊತೆಗೆ ಕಾಂಗ್ರೆಸ್ಸಲ್ಲಿ ಯಾವ್ಯಾವ ಸೀಟ್ಗಳನ್ನ ಕಾಂಗ್ರೆಸ್ ಮರೋದು 30 ಸೀಟ್ಗಳಲ್ಲಿ ಹಿಮಂತ್ ಬಿಸ್ವಾ ಶರ್ಮಾ ತೀರ್ಮಾನ ಮಾಡಿದಂತಹ ವ್ಯಕ್ತಿಗಳು ಅಲ್ಲಿ ಕಾಂಗ್ರೆಸ್ ಟಿಕೆಟ್ ತಗೊಂತಾರೆ. ಇದು ಹೇಳಿದ್ದು ಬೇರೆ ಯಾರೂ ಅಲ್ಲ, ಖುದ್ದು ಹಿಮಂತ್ ಬಿಸ್ವಾ ಶರ್ಮಾ ಅವರೇ ಒಂದು ಮೀಡಿಯಾ ಕಾನ್ಕ್ಲೇವಲ್ಲಿ ಹೇಳಿದ್ದು. ಆಗ ಅವ್ರಿಗೊಂದು ಪ್ರಶ್ನೆ ಮಾಡಿದ್ರು ಅಲ್ಲಿನ ಜರ್ನಲಿಸ್ಟು, ಅಲ್ಲ ಇದೊಂದು ಸ್ಟ್ರಾಟಜಿ ಅಲ್ವಾ, ಸ್ಟ್ರಾಟಜಿ ನೀವು ಆಚೆ ಕಡೆಗೆ ಬಿಟ್ಕೊಡ್ತೀರಾ ಅಂತ ಹೇಳಿ. ಸ್ಟ್ರಾಟಜಿ ಬಿಟ್ಕೊಡೋದಲ್ಲ, ಇದು ಓಪನ್ ಸ್ಟ್ರಾಟಜಿ ಅಂತ ಹೇಳಿದ್ರು. ಎಸ್, ಇವತ್ತು ಕಾಂಗ್ರೆಸ್ ಒಳಗಡೆಗೆ, ಅಸ್ಸಾಂನ ಕಾಂಗ್ರೆಸ್ಸಲ್ಲಿ ಧುರಂಧರ್ ಒಳಗಡೆಗೆ ಎಂಟ್ರಾಗಿದ್ದಾರೆ ಹಿಮಂತ್ ಬಿಸ್ವಾ ಶರ್ಮಾ. ಅವರು ತೀರ್ಮಾನ ಮಾಡ್ತಾರೆ ಕಾಂಗ್ರೆಸ್ಸಿಂದ ಯಾವ ಕ್ಷೇತ್ರಕ್ಕೆ ಯಾರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ. ಯಾಕೆ ಅವರು ಇದನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದನ್ನು ಕೂಡ ಅವರು ಉತ್ತರ ಕೊಟ್ಟರು. ಮುಂದೆ ರಾಜ್ಯಸಭಾ ಚುನಾವಣೆ ಬರುತ್ತೆ, 2 ರಾಜ್ಯಸಭಾ ಚುನಾವಣೆ ಡ್ಯೂ ಇದೆ. ಅದು ಮುಂದಿನ ವರ್ಷ ಮತ್ತಿನ್ನೆರಡು ರಾಜ್ಯಸಭಾ ಚುನಾವಣೆಗಳು, ಅದಾದ ಮೇಲೆ ಮತ್ತೆ 3 ಸೀಟ್ಗಳು ತೆರವಾಗ್ತವೆ ರಾಜ್ಯಸಭಾದು. ಇದೆಲ್ಲದಕ್ಕೂ ಕೂಡ ಆ 30 ಜನ ಏನು ಕಾಂಗ್ರೆಸ್ ಅವರಿದ್ದಾರೆ ಗೆದ್ದುಬಿಟ್ಟು ಬರ್ತಾರೆ, ಅವರು ಬಿ ಜೆ ಪಿಗೆ ಓಟ್ ಹಾಕ್ತಾರೆ. ಇದಲ್ವಾ ದುರಂಧರ್ ಅಂದರೆ. ಇವತ್ತು ನಾನು ಹೇಳಿದ್ನಲ್ಲ, ಪಾಕಿಸ್ತಾನದ ಸ್ಥಿತಿ ಯಾವ ರೀತಿ ಇದೆಯೋ ಅದೇ ರೀತಿ ಕಾಂಗ್ರೆಸ್ನ ಪರಿಸ್ಥಿತಿ ಆಗ್ಬಿಟ್ಟಿದೆ. ಪಾಕಿಸ್ತಾನ ಬಿಕಾರಿ ಎದ್ದೋಗಿ ಬದುಕೋಕ್ಕೆ ವ್ಯವಸ್ಥೆಗಳಿಲ್ಲದೆ ಇರ್ತಕ್ಕಂಥ ಎಲ್ಲರೂ ಒಂದಲ್ಲ ಒಂದು ದೇಶಕ್ಕೆ, ಒಂದಲ್ಲ ಒಂದು ಏಜೆನ್ಸಿಗಳಿಗೆ ಏಜೆಂಟ್ಗಳಾಗ್ಬಿಟ್ಟಿದ್ದಾರೆ ದುಡ್ಡುಗೋಸ್ಕರ. ಇವತ್ತು ಕಾಂಗ್ರೆಸ್ನ ಪರಿಸ್ಥಿತಿ ಅದಕ್ಕಿಂತ ಭಿನ್ನ ಏನಿಲ್ಲ. ಯಾರೇ ಕಾಂಗ್ರೆಸ್ಗೆ ಗೌರವ ಕೊಡ್ತಾರೆ? ಇದೇ ಅಸ್ಸಾಮಲ್ಲಿ ಕೆಲವೇ ದಿನಗಳ ಕೆಳಗೆ, ಸ್ವಲ್ಪ ದಿನಗಳ ಕೆಳಗಡೆವರೆಗೂ ರಾಜ್ಯಾಧ್ಯಕ್ಷರಾಗಿದ್ದವರು, ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷರಾಗಿದ್ದವರು ಭೂಪೇನ್ ಬೋರಾ ಬಿಜೆಪಿಗೆ ಜಾಯಿನ್ ಆಗ್ತಾರೆ. ಅದು ರಾಹುಲ್ ಗಾಂಧಿ ಫೋನ್ ಮಾಡಿ ಕನ್ವಿನ್ಸ್ ಮಾಡಿದ್ಮೇಲೂ ಕೂಡ ಫೋನ್ ಇಟ್ಬಿಟ್ಟು ಸೀದಾ ಹೋಗಿ ರಿಸೈನ್ ಮಾಡಿದ್ರು. ಅದಾದ ಕೆಲವೇ ದಿನದಲ್ಲಿ ಅಸ್ಸಾಂ ಕಾಂಗ್ರೆಸ್ನ ಅತಿ ದೊಡ್ಡ ಲೀಡರು, MP ಆಗಿರೋರು, ಸಿಟ್ಟಿಂಗ್ MP ಆಗಿರೋರು ಪ್ರದ್ಯುತ್ ಬರ್ಡೋಲಾಯಿ, ಅವರು ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಬಿಟ್ಟು ಬಿಜೆಪಿಗೆ ಜಾಯಿನ್ ಆದರು. ಬಿಹಾರಲ್ಲಿ ನೋಡಿದ್ವಿ ರಾಜ್ಯಸಭಾ ಚುನಾವಣೆಯಲ್ಲಿ, ಅಲ್ಲಿ ಇರೋದೇ 6 ಜನ ಕಾಂಗ್ರೆಸ್ MLAಗಳು, ಅದರಲ್ಲಿ 3 ಜನ ಪಕ್ಷದ ವಿರುದ್ಧವಾಗಿ ಓಟ್ ಹಾಕೋಕ್ಕೆ ಬರಲಿಲ್ಲ. ಇನ್ನು ಒರಿಸ್ಸಾದಲ್ಲಿ ಇರೋದೇ 14 ಜನ MLAಗಳು, ಅದರಲ್ಲಿ 3 ಜನ ಕ್ರಾಸ್ ವೋಟಿಂಗ್ ಮಾಡಿದ್ರು. ಹರಿಯಾಣದಲ್ಲಿ ಕಾಂಗ್ರೆಸ್ ಅವರು ಕ್ರಾಸ್ ವೋಟಿಂಗ್ ಮಾಡಿದ್ರು. ಕರ್ನಾಟಕದಲ್ಲಿ 2 ಉಪಚುನಾವಣೆಗಳಿದೆ, ಇನ್ನು ಕಾಂಗ್ರೆಸ್ ಕ್ಯಾಂಡಿಡೇಟ್ಗಳ ಅನೌನ್ಸೇ ಮಾಡಿಲ್ಲ, ಆಗಲೇ ಹೋಗಿ 3 ಜನ ನಾಮಿನೇಷನ್ ಫೈಲ್ ಮಾಡಿಬಿಟ್ಟಾರೆ ಕಾಂಗ್ರೆಸ್ ಪರವಾಗಿ. ಅದೇನು ಮಾಡ್ಕೊತಾರೆ ಮಾಡ್ಕೊಳ್ಳಿ ಅಂತೇಳಿ. ಅದರ ಅರ್ಥ ಇಡೀ ಕಾಂಗ್ರೆಸ್ಸಲ್ಲಿ ಆ ಪಕ್ಷಕ್ಕೆ ಗೌರವ ಇಟ್ಕೊಂಡಿರ್ತಕ್ಕಂಥವ್ರು, ಆ ಪಕ್ಷಕ್ಕೆ ಬೆಲೆ ಕೊಡೋರು ಯಾರೂ ಇಲ್ಲ. ಯಾವ ಕಾರಣಕ್ಕೋಸ್ಕರ ಅಂತ ಹೇಳಿದ್ರೆ ಆ ಪಕ್ಷಕ್ಕೊಂದು ಸಿದ್ಧಾಂತ ಇಲ್ಲ, ಲೀಡರ್ಗಳಿಗಂತೂ ಇನ್ನೂ ಸಿದ್ಧಾಂತನೇ ಇಲ್ಲ. ಆ ಪಕ್ಷದ ಲೀಡರು, ನ್ಯಾಷನಲ್ ಲೀಡರು ಪಾರ್ಲಿಮೆಂಟಲ್ಲಿ ಒಬ್ಬ 3rd ಕ್ಲಾಸ್ ಪರೋಡಿ ಥರ ಬಿಹೇವ್ ಮಾಡ್ತಾರೆ. ಇಂಥ 3rd ರೇಟೆಡ್ ಬಿಹೇವಿಯರ್ ಲೀಡರ್ಗಳ ಇಟ್ಕೊಂಡು ಯಾವ ಗೌರವಸ್ಥರು ಆ ಪಾರ್ಟಿನಲ್ಲಿರ್ತಾರೆ ರೀ? ಯಾರು ಮರ್ಯಾದಸ್ಥರು ಆ ಪಾರ್ಟಿನಲ್ಲಿರ್ತಾರೆ? ಇವತ್ತು ಕಾಂಗ್ರೆಸ್ ಮುಕ್ತ ಭಾರತ ಮಾಡೋದಕ್ಕೆ BJP ಬೇಕಾಗಿಲ್ಲ, ಕಾಂಗ್ರೆಸ್ ಅವರೇ ಸಾಕು, ರಾಹುಲ್ ಗಾಂಧಿನೇ ಸಾಕು ಕಾಂಗ್ರೆಸ್ನ ಮುಗಿಸೋದಕ್ಕೆ. ಆದರೆ ಈ ಭಾರತದಂತಹ ಪುಣ್ಯ ಭೂಮಿಯಿಂದ ಯಾವತ್ತು ಕಾಂಗ್ರೆಸ್ ಸಂಪೂರ್ಣವಾಗಿ ತೊಲಗುತ್ತೋ ಆವತ್ತು ನಿಜವಾಗ್ಲೂ ದೇಶ ವಿಶ್ವಗುರು ಆಗುತ್ತೆ. ನಮಸ್ಕಾರ.